ಚಾಕ್ರಿ ಒಬ್ಬರಿಬ್ಬರದ್ದ. ನಮ್ಮ ಮಹಾರಾಜರಿಗೂ ಭಾವ ಇದ್ದಾರೆ ಹೋಯ್, ಅವ್ರ ಹೆಸರು ಶಿವಮಣಿ ಅಂತ. ಅವನ್ ಯಾಕೆ ಸಾಯುವುದಿಲ್ಲ ಮರೆ, ಅವ್ರಿಗೆ ಕೈ ಕಾಲ ಸರಿ ಇಲ್ಲ, ಕೈ ಕಾಲ ಬಲವೇ ಇಲ್ಲ. ನಿಂತು ಹೇಳಲಿಕ್ಕೆ ಆಗುದಿಲ್ಲ, ಕೂತು ಹೇಳಲಿಕ್ಕೆ ಆಗುದಿಲ್ಲ, ಕೂತು ನಿಲ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಅವಸ್ಥೆ. ಅವನು ಚಾಕ್ರಿ ಮಾಡುವುದು ನಾನು ಮಾರೆ. ಒಂದೆರಡೇ ಬೆಳಿಗ್ಗೆ ಅವನು ಎಬ್ಬಿಸುವುದು, ಅವನು ಸ್ನಾನ ಮಾಡಿಸುವುದು, ಬಟ್ಟೆ ತೊಡಿಸುವುದು, ತಿಂಡಿ ತಿನ್ನಿಸುವುದು, ಅವನು ಮಲಗಿಸುವುದು, ಕೊನೆಗೆ ಎರಡು ಕೆಲಸ ನಾನೇ ಮಾಡಿಸುವುದು. ಅದು ಯಾರಿಗೂ ಬೇಡ. ಈ ಕೈಕಾಲು ಸರಿ ಇದ್ದಿದ್ದವ್ರು ಚಾಕ್ರಿ ಮಾಡೋದು ನೋಡಿ ಯಾವ ಸತ್ತು ಭಾರಿ ಕಷ್ಟ ಮಾರೆ. ಕಷ್ಟ ನೀವ್ ಹೇಳೋದು ಬೇಡ. ಕಳೆದ ವರ್ಷ ಹೆಂಡತಿ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಹಾಗಂತ ಈ ಕೈಕಾಲು ಸರಿ ಇದ್ದ ಸುಮ್ಮನೆ ಕೂತ್ಕೊಳ್ತಾರ, ಅವ್ರಿಗೆ ಬಾಯಿ ರುಚಿ ಹೆಚ್ಚು. ತೊಡು ತೊಡು ಕಳೆದ ವರ್ಷ ನೀವು ಹೇಳ್ತಾ ಕೇಳಿದ್ದೆ, ಹೌದರೆ ಮನಸ್ಸಿಗೆ ಮಜೆ ಮಾಡಿ ಹಸಿ ತಪ್ಪಳಿ ಮಾಡಿ, ನಿಮಗ್ ಬಾಯಿ ರುಚಿ ಅವ್ರು ಮಾಡಿ ಹಾಕುವುದು, ನೀವು ಸರಿ ಮುಕ್ಕುವುದು, ಕೊನೆಗೆ ಅವ್ರ ತಗೊಂಡಾಗಲ್ಲಿ ಕೂರಿಸೋದು. ಅವ್ರು ನಿಮ್ಮನ್ನು ಕೂರಿಸಿ ಅವ್ರಿಗೆ ಬರ್ಲಿಕ್ಕೆ ಉಂಟಾ, ನೀವು ಬೀಳುತ್ತೀರಿ, ನೀವು ಹಿಡ್ಕೊಳ್ಬೇಕು. ಅವರು ಅವ್ರ ಅವಸ್ಥೆ ಏನಾಗ್ಬೇಡ. ನೀವು ನಾಳೆ ಎಣಿಸ್ಕೊಂಡ್ರೆ ಒಂದು ವಾರ ಊಟ ಸೇರಿಸಿದೆ. ನನ್ನ ಅವಸ್ಥೆ ಅದೇ ಆಗಿದೆ. ಈಗ ಅವ್ರು ಚಾಕ್ರಿ ಮಾಡೋದ್ರೊಳಗೆ ನನಗೆ ಊಟ ಇಲ್ಲ ಅಂತಾಗಿದೆ. ಹಾಗಾಗಿ ಒಮ್ಮೆ ಎನಿಸುವುದು ನನಗೆ ಅವ್ರ ಬುದ್ಧಿಗೆ ತೀರ್ಪಿಡ್ಬೇಕಂತ. ಆಗ ಅವ್ರ ಬುದ್ಧಿಗೆ ತೀರ್ಪಿದ್ರೆ ನನ್ನ ಬುದ್ಧಿ ಉಳಿತದ, ಅದು ವಿಚಾರ ಮಾಡ್ಬೇಕಲ್ಲ. ಈಗ ನೋಡಿ ಬಂತಲ್ಲ ವರ್ತಮಾನ, ನಾಳೆ ಅರಮನೆಯಲ್ಲಿ ಮದುವೆ ಅಂತೆ. ಯಾರಿಗೆ ಮದುವೆ, ಎಂತ ಕಥೆ ಅಂತ ಗೊತ್ತಿಲ್ಲ. ಮದುವೆ ಅಂತ ಹೇಳಿದ್ದಾರೆ. ಮದುವೆ ಸಣ್ಣ ಪುಟ್ಟ ಕೆಲಸ ಇರ್ತದ, ಅದು ಮಹಾರಾಜರ ಆಜ್ಞೆ ಆಗಿದೆ. ಅವ್ರದ್ದು ಹೇಳ್ಕಳಿಸು, ಶಿವಸ್ವರ ಬರಲಿ, ಎಲ್ಲ ಅವರೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಬೇಕಬಾರ ಅವಸ್ಥೆ. ಹೋಗದೆ ಇದ್ರೆ ಮಹಾರಾಜರ ಆಜ್ಞೆ. ಈ ಕಡೆ ಅಣ್ಣ ಬೈತಾರೆ, ಏನ್ ಮಾಡೋದು ಗೊತ್ತಾಗುದಿಲ್ಲ. ಏನೇ ಇರ್ಲಿ ಅನಿವಾರ್ಯ ಅಲ್ವಾ. ಆ ಕಡೆ ಹೋಗ್ತೇನೆ,